ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತು ನಾವು ಇವಾಗೆಲ್ಲ ಮಾವಿನ ಹಣ್ಣಿನ ಸೀಸನ್ ಅಲ್ವಾ. ಈ ಮಾವಿನ ಹಣ್ಣನ್ನು ನಾವು ಹೊರಗಡೆ ಮಾರ್ಕೆಟಿಂದ ತೊಗೊಬಂದಾಗ ಅದನ್ನೆಲ್ಲ ಪುಡಿ ಹಾಕಿಬಿಟ್ಟು ಹಣ್ಣು ಮಾಡಿರ್ತಾರೆ. ಆವಾಗ ಅದು ನೋಡೋಕ್ಕೆ ಚೆನ್ನಾಗೇ ಇರುತ್ತೆ ಸ್ನೇಹಿತರೆ. ಆಮೇಲೆ ಅದು ತಿಂದಾಗ ನಮಗೆ ಅದು ಪುಡಿ ಹಾಕಿ ಹಣ್ಣು ಮಾಡೋದ್ರಿಂದ ನಮಗೆ ಪ್ರಾಬ್ಲಮ್ಸ್ಗಳು ಆಗ್ಬೋದು. ಅದಕ್ಕೆ ನಾವು ಮನೆಯಲ್ಲೇ ನಾವು ಮಾವಿನ ಹಣ್ಣನ್ನು ತೊಗೊಬಂದು, ಮಾವಿನಕಾಯಿಗಳನ್ನು ತೊಗೊಬಂದು ನಾವು ಮನೆಯಲ್ಲಿ ಭಾಳ ಸುಲಭವಾದ ರೀತಿಯಲ್ಲಿ ಆರೋಗ್ಯಕರವಾಗಿ ಸಿಂಪಲಾಗಿ ಭಾಳ ಒಳ್ಳೆ ಮೆಥಡಲ್ಲಿ ನೋಡಿ ನಾವು ಮಾವಿನಕಾಯಿನ ತೊಗೊಂಬಂದಿದ್ವಿ. ಅದರಲ್ಲಿ ನಾನು ಒಂದು ಮಾವಿನಕಾಯಿನ ನಿಮಗೆ ತೋರಿಸ್ತೀನಿ. ಮನೆಯಲ್ಲೇ ನಾವು ಭಾಳ ಸುಲಭ ರೀತಿಯಲ್ಲಿ ಮಾವಿನಕಾಯಿನ ಯಾವ ರೀತಿ ಹಣ್ಣು ಮಾಡ್ಕೋಬೇಕು ಅಂತ ಇವತ್ತು ನಾನು ಮನೆಯಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಭಾಳ ಸಿಂಪಲಾಗಿ ನಾವು ಮಾವಿನಕಾಯಿನ ಹಣ್ಣನ್ನು ಮಾಡ್ಕೋಬೋದು ಸ್ನೇಹಿತರೆ. ಅದು ಯಾವ ರೀತಿ ಅಂತ ತೋರಿಸ್ತೀನಿ ಸ್ನೇಹಿತರೆ. ಇದನ್ನು ಒಂದು ಡಬ್ಬ ಇರುತ್ತಲ್ಲ, ಇದು ಸಾಮಾನುಗಳೆಲ್ಲ ಹಾಕ್ಕೊಂತಾರಲ್ಲ, ದಿನಸಿ ರೇಷನ್ ಸಾಮಾನುಗಳೆಲ್ಲ ಹಾಕ್ಕೊಂತಾರಲ್ಲ, ಅಂಥ ಡಬ್ಬದಲ್ಲೂ ನಾವು ಇಟ್ಟುಬಿಟ್ಟು ಅದನ್ನು ಮುಚ್ಚಿಬಿಟ್ಟು ಆಮೇಲೆ ಹಣ್ಣು ಮಾಡ್ಕೊಬೋದು. ಇಲ್ಲ ಅಂತಂದರೆ ಭಾಳ ಸಿಂಪಲಾದ ಮೆಥಡ್ ಅಂತಂದರೆ ನೋಡಿ, ಈ ಥರ ಮಾವಿನ ಹಣ್ಣಿಗೆ ಒಂದು ಪೇಪರ್, ನಿಮ್ಮ ಮನೇಲಿ ಪೇಪರ್ಗಳು ಇದ್ದೇ ಇರುತ್ತಲ್ವ, ಈ ಥರ ಪೇಪರಲ್ಲಿ ಕ್ಲೀನಾಗಿ ನಾವು ಸುಟ್ಬಿಡೋದು. ಈ ಥರ ಮಾವಿನ ಹಣ್ಣನ್ನು ಈ ಪೇಪರ್ನಲ್ಲಿ ಇಟ್ಬಿಟ್ಟು ಕ್ಲೀನಾಗಿ ಈ ಥರ ಸುಟ್ಬಿಡೋದು. ನೋಡಿ ಸ್ನೇಹಿತರೆ, ಈ ಥರ ಒಂದು ಮಾವಿನಕಾಯಿನ ನಾನು ಕ್ಲೀನಾಗಿ ಈ ಥರ ಸುರಿಸ್ಬಿಡ್ಬೇಕು. ನಾನು ಒಂದೇ ಒಂದು ಮಾವಿನಕಾಯಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಮಾವಿನಕಾಯಿಗಳಿರುತ್ತೆ ಅದನ್ನೆಲ್ಲ ನೀವು ಆರಾಮಾಗಿ ಈ ಥರ ಪೇಪರಲ್ಲಿ ಸುತ್ತಿಡ್ಬೋದು. ಈ ಥರ ಒಂದು ಮಾವಿನಕಾಯಿನ ನಾನು ಪೇಪರಲ್ಲಿ ಸುತ್ತಿಬಿಟ್ಟು ಆರಾಮಾಗಿ ನಾವು ಒಂದು ಪ್ಲಾಸ್ಟಿಕ್ ಡಬ್ಬ ಇರುತ್ತಲ್ಲ, ಈ ಪ್ಲಾಸ್ಟಿಕ್ ಬುಟ್ಟಿಗಳೆಲ್ಲ ಇರ್ತಾವಲ್ಲ, ಆ ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ನಾವು ಅದನ್ನು ಇಟ್ಬಿಟ್ಟು ಹಂಗೆ ಇಡಬೇಕು ಸ್ನೇಹಿತರೆ. ಆಮೇಲೆ ಅದಿಟ್ಟ ಮೇಲೆ ನಾವು ಅದ್ರ ಮೇಲ್ಗಡೆ ಯಾವುದೇ ರೀತಿಯಿಂದ ನಾವು ಮುಚ್ಚಕ್ಕೆ ಹೋಗಬಾರ್ದು. ಈ ಟಬ್ಗಳು ಇರ್ತಾವಲ್ಲ, ಈ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಟಬ್, ಪಾತ್ರೆ ತೊಳೆಸೋ ಟಬ್ಗಳೆಲ್ಲ ಇರ್ತಾವಲ್ಲ, ಆ ಟಬ್ಗಳಲ್ಲೆಲ್ಲ ಆರಾಮಾಗಿ ನಾವು ಈ ಥರ ಇಡಬೇಕು. ಆಮೇಲೆ ಅದು ಮುಚ್ಚಕ್ಕೆ ಹೋಗಬಾರ್ದು ಸ್ನೇಹಿತರೆ, ಸುಮ್ಮನೆ ಇಡಬೇಕು. ಒಂದು 10 ದಿವಸದಲ್ಲಿ 8 ದಿವಸದಲ್ಲಿ ಎಲ್ಲ ಭಾಳ ಬೇಗ ಹಣ್ಣಾಗ್ಬಿಡ್ತೀವಿ. ಪೇಪರ್ ಹಾಕಿಡೋದ್ರಿಂದ ಭಾಳ ಬೇಗ ಹಣ್ಣಾಗುತ್ತೆ. ಆದರೆ ಹಾಕಿಟ್ಟ ಮೇಲೆ ನಾವು ಮುಚ್ಚಕ್ಕೆ ಹೋಗಬಾರ್ದು ಸ್ನೇಹಿತರೆ, ಹಂಗೆ ಗಾಳಿ ಆಡೋಕ್ಕೆ ಬಿಟ್ಬಿಡಬೇಕು. ಆಮೇಲೆ ಒಂದು 10 ದಿವಸ, ಒಂದು ವಾರ ಬಿಟ್ಟು ನಾವು ತೆಗೆದುಕೊಂಡ್ರೆ ಆರಾಮಾಗಿ ಅದು ಹಣ್ಣಾಗಿರುತ್ತೆ. ಇವಾಗ ನಾನು ಚಿಕ್ಕದಾದಂಥ ಹಣ್ಣುಗಳನ್ನು ನಾನು ಅದೇ ರೀತಿ ನಾನು ಈ ಥರ ಪೇಪರ್ನ ಸುಟ್ಬಿಟ್ಟು ನಾನು ಒಂದು ಪ್ಲಾಸ್ಟಿಕ್ ಟಬ್ಬದಲ್ಲಿ ಹಾಕಿಟ್ಟಿದ್ದೆ. ಒಂದು 10 ದಿವಸ ಆಯಿತು ಸ್ನೇಹಿತರೆ. ಇವತ್ತು ನೋಡೋಣ ಅಂತ ಇವಾಗ ನಾನು ತೆಗಿತಾ ಇದ್ದೀನಿ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮನೆಯಲ್ಲಿ ಸಿಂಪಲ್ಲಾಗಿ ನಿಧಾನಕ್ಕೆ ಹಣ್ಣಾಗುತ್ತೆ. ಇನ್ನೊಂದು 2-3 ದಿವಸದಲ್ಲಿ ಇದು ಫುಲ್ ಹಣ್ಣಾಗಿಬಿಡುತ್ತೆ. ಇನ್ನೂ ಒಂದು ನಾನು ಇಟ್ಟಿದ್ದೆ, ಅದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗ್ತಾಯಿದೆ ನೋಡಿ. ಹತ್ತಿರದಲ್ಲಿ ನಿಮಗೆ ನಾನು ಮಾವಿನ ಹಣ್ಣನ್ನು ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ನೋಡಿ ಎಷ್ಟು ಚೆನ್ನಾಗಿ ಫುಲ್ಲು ಗೋಲ್ಡನ್ ಕಲರ್, ಹಳದಿ ಕಲರ್ ಬರ್ತಾಯಿದೆ ನೋಡಿ ಸ್ನೇಹಿತರೆ. ಇನ್ನೊಂದು ವಾರ ಅಲ್ಲ, ಇನ್ನೊಂದು 2-3 ದಿವಸದಲ್ಲಿ ಆರಾಮಾಗಿ ನಾವು ಹಣ್ಣುಗಳನ್ನು ಮಾಡ್ಕೊಂಡ್ಬಿಡ್ಬೋದು ಇದೇ ರೀತಿ. ಮತ್ತು ಈಗ ನಾನು ಪೇಪರಲ್ಲಿಟ್ಟು ಕ್ಲೀನಾಗಿ ಸುಟ್ಟು ಆ ಟಪ್ಪಲ್ಲಿ ಇಟ್ಬಿಡ್ತೀನಿ ಸ್ನೇಹಿತರೆ. ಆ ಟಪ್ಪಲ್ಲಿ ಇಡೋದ್ರಿಂದ ಆರಾಮಾಗಿ ಹಣ್ಣಾಗುತ್ತೆ ಸ್ನೇಹಿತರೆ. ಆಮೇಲೆ ಇನ್ನೊಂದು ಮೆಥಡಲ್ಲೂ ನಾನು ಹಣ್ಣನ್ನು ಮಾಡ್ಬೋದು. ಡಬ್ಬ ಇರುತ್ತಲ್ಲ, ನಮಗೆ ಯಾವುದಾದ್ರೂ ಒಂದು ಅದು ಪ್ಲಾಸ್ಟಿಕ್ ಡಬ್ಬ ಆಗಿರ್ಬೋದು, ಅಥವಾ ರೆಟ್ಟಿನ ಬಾಕ್ಸ್ ಇರುತ್ತಲ್ಲ, ಸಾಮಾನುಗಳೆಲ್ಲ ರೇಷನ್ ಸಾಮಾನೆಲ್ಲ ತರ್ತಾ ಇರ್ತೀವಲ್ಲ, ಈ ರೆಟ್ಟಿನ ಬಾಕ್ಸಲ್ಲಿ ನಾವು ಹುಲ್ಲನ್ನು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ನಾವು ಮಾವಿನ ಹಣ್ಣನ್ನು ಹಾಗೆ ಬೇಕಾದ್ರೂ ಇಡ್ಬೋದು, ಇಲ್ಲ ಈ ಥರ ಪೇಪರ್ ಸುಟ್ಟು ಇಡ್ಬೋದು. ಈ ರೆಟ್ಟಿನ ಬಾಕ್ಸ್ ಒಳಗೆ ನಾವು ಹುಲ್ಲನ್ನು ಇಟ್ಬಿಟ್ಟು ಹಾಗೆ ಬೇಕಾದ್ರೆ ಮಾವಿನ ಹಣ್ಣನ್ನು ಇಡ್ಬೋದು. ಇಲ್ಲ ಅಂತಂದರೆ ನಾವು ಈ ಥರ ಪೇಪರ್ ಸುತ್ತಿ ನಾವು ಆ ರೆಟ್ಟಿನ ಬಾಕ್ಸ್ ಒಳಗೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ನಾವು ಹುಲ್ಲನ್ನು ಹಾಕಿ ಕ್ಲೀನಾಗಿ ಮುಚ್ಚಿಟ್ಬಿಟ್ರೆ ಒಂದು ವಾರ ತಪ್ಪಿದ್ರೆ 10 ದಿವಸದಲ್ಲಿ ಆರಾಮಾಗಿ ನಾವು ನಮ್ಮ ಮಾವಿನಕಾಯಿಗಳನ್ನು ಹಣ್ಣಾಗಿ ಮನೆಯಲ್ಲಿ ನಾವು ತಯಾರಿಸ್ಕೋಬೋದು ಸ್ನೇಹಿತರೆ. ಇದು ಒಂದು ಒಳ್ಳೆ ಮೆಥಡು ಅಂತ ಹೇಳ್ಬೋದು. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ. ಹೊರಗಡೆ ನಾವು ತಂದಿದ್ರು ಕೂಡ ಇದು ಪುಡಿ ಹಾಕಿ ಹಣ್ಣು ಮಾಡಿದ್ದಾರೋ ಅಥವಾ ಮನೇಲಿಟ್ಟು ಹಣ್ಣು ಮಾಡಿದ್ದಾರೋ ಅಂತ ನಮಗೆ ಒಂದು ಅನುಮಾನ ಇರುತ್ತೆ ಅಲ್ವಾ. ತಿನ್ನೋಕ್ಕೂ ಒಂಥರ ಭಯ, ನೋಡೋಕ್ಕೆ ಚೆನ್ನಾಗಿರುತ್ತೆ, ತಿನ್ನಬೇಕು ಅಂತ ಆಸೆ ಅನಿಸುತ್ತೆ. ತಿಂದಮೇಲೆ ಆಮೇಲೆ ಆರೋಗ್ಯ ಹಾಳಾಗುತ್ತೆ ಅಲ್ವಾ. ಅದಕ್ಕೆ ಸ್ನೇಹಿತರೆ, ನಾವು ಆರಾಮಾಗಿ ಈ ಥರ ಮಾವಿನಕಾಯಿ ಸಿಕ್ಕರೆ, ನಿಮಗೇನಾದರೂ ಮಾವಿನಕಾಯಿ ಸಿಕ್ಕರೆ ನೀವು ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ ನಾವು ಮನೆಯಲ್ಲೇ ಈಸಿಯಾಗಿ ನಮ್ಮ ಮಾವಿನಕಾಯಿನ ಹಣ್ಣು ಮಾಡಿಕೊಂಡು ನಾವು ತಿಂದ್ಕೊಂಡು ಆರಾಮಾಗಿ ಆರೋಗ್ಯವಾಗಿ ಇರ್ಬೋದು ಸ್ನೇಹಿತರೆ ಈ ಬೇಸಿಗೆ ಕಾಲದಲ್ಲಿ ಅಲ್ವಾ.
ಅದಕ್ಕೆ ನಾನು ನಿಮಗೆ ಇವತ್ತು ಈ ಮಾವಿನಕಾಯಿನ ಮನೆಯಲ್ಲೇ ನಾನು ಯಾವ ರೀತಿ ಹಣ್ಣು ಮಾಡಿದ್ದೀನಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್ ಸ್ನೇಹಿತರೆ.